ಅಮೆರಿಕ ಅಧ್ಯಕ್ಷರು ಹೇಳಿಕೆಯನ್ನ ನೀಡಿದಾಗ ಅದು ಸುಳ್ಳು ಅಂತ ಅಲ್ಲಿನ ಒಂದು ರಾಜ್ಯದ ಪೊಲೀಸ್ ಮುಖ್ಯಸ್ಥರೇ ಹೇಳ್ತಾರೆ. ಅಲ್ಲಿನ ಒಂದು ರಾಜ್ಯದ ಗವರ್ನರ್, ಮೇಯರ್ ಮತ್ತಿತರರು ಟ್ರಂಪ್ ಸರ್ಕಾರದ ನೀತಿಯ ವಿರುದ್ಧ ಶಾಂತಿಯುತ ಪ್ರತಿಭಟನೆಯನ್ನ ನಡೆಸಿ ಅಂತ ಜನರಿಗೆ ಹೇಳ್ತಾರೆ. ರೀನಿ ನಿಕೋಲ್ ಗುಡ್ ಅವರ ಸಾವು ಅಧ್ಯಕ್ಷ ಟ್ರಂಪ್ ಪಾಲಿಗೆ ದುಬಾರಿಯಾಗಿ ಪರಿಣಮಿಸಲಿದೆಯಾ? ವಲಸೆ ಪೊಲೀಸ್ ಅಧಿಕಾರಿಗಳ ಗುಂಡಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆ ಒಂದು ಆಂದೋಲನವಾಗಿ ರೂಪುಗೊಳ್ಳುವಂತಹ ಸಾಧ್ಯತೆ ಇದೆಯಾ? ವಲಸೆ ನಿಯಂತ್ರಣವನ್ನ ಹಿಂಸೆ, ಅವಮಾನ ಮತ್ತೆ ಸಾವಿಗೆ ಸಮ್ಮತಿಸುವಂತಹ ನೀತಿಯಾಗಿ ಟ್ರಂಪ್ ಅವರು ಬದಲಾಯಿಸಿದ್ದಾರಾ? ಸರ್ಕಾರದ ಪೊಲೀಸ್ ಪಡೆ ಕೊಲೆ ಮಾಡಿ ಮುಕ್ತವಾಗಿ ನಡೆಯಬಲ್ಲದು ಅನ್ನೋದಾದ್ರೆ ಅದು ಕಾನೂನು ಜಾರಿನ ಅಥವಾ ಕಾನೂನು ಸಮ್ಮತ ಅಪರಾಧನ? ಆರೋಪಿ ಅಧಿಕಾರಿಯನ್ನ ರಕ್ಷಣೆ ಮಾಡೋದಕ್ಕೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರೇ ಧಾವಿಸಿದ್ರೆ ಅವರು ಸಂವಿಧಾನವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಥವಾ ಕ್ರೌರ್ಯದ ಕಾವಲುಗಾರರ? ಮಿನ್ನೆಸೋಟಾದಲ್ಲಿ ಮಹಿಳೆಯನ್ನ ಹೊಡೆಯೋದಿಕ್ಕೆ, ನಿಂದಿಸೋದಿಕ್ಕೆ ಮತ್ತೆ ಕ್ಯಾಮ್ರಾದಲ್ಲಿ ಸಾಯೋದಕ್ಕೆ ಬಿಡೋದಾದ್ರೆ ಅಮೆರಿಕನ್ ಪ್ರಜಾಪ್ರಭುತ್ವದ ಅರ್ಥ ಏನು? ಐಸಿ ಈಗ ಕಾನೂನಿಗಿಂತಾನು ಮೇಲಿರುವಂತಹ ಭದ್ರತಾ ಪಡೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಇದರ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋ ನೋಡಿ. ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.